ಗುರುಜಿ ಹೇಳ್ತಾ ಇದ್ರು ಏನು ಅಂತಂದ್ರೆ ಈ ಒಂದು ಸಿನಿಮಾದ ಕತೆ ಹೇಗೆ ಸಿಕ್ತು ಅಂತ ಹೇಳಿದ್ರು. ನಾನು ಎಲ್ಲಾ ಕಥೆಯನ್ನು ಒಟ್ಟಾಕೊಂಡು ಹೋಗಿ ಸರ್ ಹತ್ರ ಹೋಗಿ ಕೊಟ್ಟೆ. ಅವಾಗ ಇದನ್ನ ಮಾಡ್ಬೇಕು ಅಂತ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಗೆ ಅನ್ನಿಸ್ತು ಈ ಕತೆ ಎತ್ಕೊಂಡ್ರೆ ಕಚ್ಕೊಳ್ಳುತ್ತೆ ಅಂತ? ಇಲ್ಲ ಇಲ್ಲ, ನಿಮ್ಗೆ ಒಂದು ನಮಗೇನು ಅನ್ಸುತ್ತೆ ಅಂದ್ರೆ ಒಂದು ಕತೆ ಹೇಳಬೇಕಾದ್ರೆ ನಮ್ಮನ್ನ ಆ ಕಡೆ ಈ ಕಡೆ ಎಲ್ಲೂ ತಲೆ ಓಡಬಾರ್ದು. ನಮಗೆ ನಾವು ಕತೆ ಹೇಳ್ಬೇಕಾದ್ರೆ ಅದನ್ನು ಟ್ರಾವೆಲ್ ಮಾಡಬೇಕು. ನಾವು ಅದನ್ನು ಟ್ರಾವೆಲ್ ಮಾಡಿದೆ ಕತೆ ಹೇಳಿದಾಗ. ಆಮೇಲೆ ನಮ್ಗೆ ಅನ್ಸಿದ್ದೇನಪ್ಪ ಅಂತಂದ್ರೆ ಇಲ್ಲಿ ಎಮೋಷನ್ ಪಾಯಿಂಟ್ಗಳಿದಾವೆ. ಎಲ್ಲಾ ಕ್ಯಾರೆಕ್ಟರ್ಗಳಿಗೂ ಕ್ಯಾರೆಕ್ಟರೈಸೇಷನ್ ಇದೆ, ಒಂದು ಜಸ್ಟಿಫಿಕೇಶನ್ ಇದೆ. ಫೈನಲ್ ಆಗಿ ಒಂದು ನಾವೆಲ್ಟಿ ಪಾಯಿಂಟ್. ಆ ನಾವೆಲ್ಟಿ ಪಾಯಿಂಟ್ ಏನಪ್ಪ ಅಂದ್ರೆ ಸಿನಿಮ್ಯಾಟಿಕ್ ನಾವೆಲ್ಟಿ ಪಾಯಿಂಟ್ ಅಲ್ಲ, ಅದು ಉತ್ತರ ಕರ್ನಾಟಕದ ನಾವೆಲ್ಟಿ ಪಾಯಿಂಟ್. ಸೊ ಅದೆಲ್ಲವೂ ಸೇರ್ಕೊಂಡ್ಬಂದಿರೋದ್ರಿಂದ ಇದು ಖಂಡಿತ ಎಲ್ಲೂ ಮಿಸ್ ಮಾಡಲ್ಲ, ಮುಂದುವರಿಬಹುದು ಅಂತ ಅನ್ನಿಸ್ತು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂದ್ರೆ ಹೊಸೊಬ್ಬರನ್ನ ಇಟ್ಕೊಂಡು ಮಾಡ್ತಾ ಇರೋ ಪ್ರಯತ್ನ. ನಮ್ಮಲ್ಲಿ ಮೊದಲಿಂದನೂ ಹೊಸೊಬ್ಬರನ್ನ ಇಟ್ಕೊಂಡು ನೀವು ಪ್ರಯತ್ನ ಮಾಡಿದಾಗ ಹೊಸತನ ಇದ್ರೆ ಖಂಡಿತ ಯಾರು ಕೈ ಬಿಟ್ಟಿಲ್ಲ. ಸೊ ನಾವಿಬ್ರೂ ಹಳಬರಾಗಿ ಈಗಿನ ಹೊಸತನ ಯಾಕೆ ಟ್ರೈ ಮಾಡಬಾರ್ದು ಅನ್ನೋದಕ್ಕೋಸ್ಕರನೇ ಅವತ್ತು ನಾವು ಧೈರ್ಯ ಕೊಟ್ಟಿದ್ದು ಮುಂದೆ ಕಣ ಅಂತ. ಓಕೆ, ಇದು ಯಾವ ಕಾಲಘಟ್ಟದಲ್ಲಿ ಆಗುವಂತಹ ಕತೆ, ಇವಾಗ್ಲೂ ಅಥವಾ ಹಿಂದೆ ಆಗಿರುವಂತದ್ದು? ಆಗಿದೆ ಒಂದು, ಅದು ನಡೆದದ್ದು 80ರ ಆಸ್ಪಾಸ್ನಲ್ಲಿ ನಡೆದಂತಹ ಒಂದು ಕತೆ. ಬಟ್ ನಾವು ಅದು ಕಾಲ್ಗಟ್ಟ ಅಂತ ಹೇಳ್ತಾ ಇಲ್ಲ. ಈಗಲೂ ಕೂಡ ಎಷ್ಟೋ ಜನರಿಗೆ ಅಲ್ಲಿ ಆಗ್ತಾ ಇರೋ ನೋವುಗಳೇನಿದೆ ಅದು ಹೇಳ್ಕೊತಾ ಇಲ್ಲ. ನಾನು 2003ನೇ ಇಸ್ವಿ ಒಂದು ಸಾರಿ ರವಿ ಬೆಳಗೆರೆ ಅವ್ರ ಜೊತೆ ನಾನು ಪ್ರಯಾಣ ಮಾಡಿದಾಗ ಆ ಒಂದು ಜಾಗಕ್ಕೆ, ಐ ಥಿಂಕ್ ಇಟ್ ವಾಸ್ ಬೆಳಗಾಂ ಅನ್ಸತ್ತೆ, ನೀವು ನಂಬ್ತೀರಾ ಇಲ್ವೋ, ಒಂದು ಬಸ್ ಒಳಗೆ 14 ಜನನ ಹೊಡೆದಾಕ್ತಾರೆ. ಇಲ್ಲ ಇಲ್ಲ ಇಲ್ಲ, ನಡೆದಿರತ್ತೆ. ಅದನ್ನ ರವಿ ಬೆಳಗೆರೆ ಸರ್ ರಿಪೋರ್ಟ್ ಮಾಡ್ಲಿಕ್ಕೆ ಅಂತ ನಾನು ಅವರಿಬ್ರು ಹೋಗ್ತೀವಿ. ಅಲ್ಲಿ ಹೋದಾಗ ಅಲ್ಲಿ ನೋಡಿದಂತಹ ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು, ಅಲ್ಲಿ ಇದ್ದಂತಹ ಕಾನ್ಸ್ಟೇಬಲ್ಸ್ ಆಗಿರ್ಬೋದು, ಅಲ್ಲಿದ್ದಂತಹ ಅಳ್ತಾ ಇದ್ದಂತಹ ಜನರಾಗಿರ್ಬೋದು, ಅಂದ್ರೆ ಒಳಗಡೆ ಯಾರು ಸತ್ತು ಬಿದ್ದಿದ್ದಾರೆ ಆ ಹೆಣಗಳನ್ನ ತೆಗಿಲಿಕ್ಕೆ ಇನ್ನೂ 2 ದಿವಸ ಆದ್ರೂ ಮುಟ್ಟಿಲ್ಲ. ಅವ್ರಿಗೆ ಭಯ ಏನು ಅಂದ್ರೆ ನೀವು ಹೆಣಗಳು ಮುಟ್ಟಿದ್ರೆ ನಿಮ್ಮನ್ನು ಹೊಡಿತೀವಿ ಅಂತ ಹೇಳಿದ್ದಾರೆ. ಸೊ ನಾನು ಅದು ನೋಡಿದ್ನಲ್ಲ, ಅದನ್ನು ನನ್ನ ಜೀವಮಾನದಲ್ಲಿ ನಾನು ಯಾವತ್ತೂ ಅದನ್ನು ಪ್ರಾಯಶಃ ಮುಂದೆ ಕೂಡ ನೋಡ್ಲಿಕ್ಕೂ ಆಗೋದಿಲ್ಲ. ಆ ತರಹದ ಒಂದಷ್ಟು ರೌದ್ರ ಘಟನೆಗಳೇನಿದೆ, ಮನಸ್ಸನ್ನು ಕೆಣಗುವಂಥ ರೋಚಕವಾದ ಘಟನೆಗಳೇನಿದೆ, ಅದನ್ನೆಲ್ಲ ನಾನು ಅವತ್ತು ನೋಡಿದೆ. ಅವತ್ತು ರವಿ ಬೆಳಗೆರೆ ಅವ್ರ ಜೊತೆ ಕೂತ್ಕೊಂಡು ಸಾರ್ ಜೊತೆ ಕೂತು ಏನು ಅಂತ ಕೇಳಿದಾಗ, ಇಲ್ಲೆಲ್ಲ ಹೀಗೆ ಮರಯ ಅಂತಾರೆ, ಇಲ್ಲೆಲ್ಲ ಹೀಗೆ, ಇದೇ ಭೀಮಾ ತೀರಕ್ಕೆ ಕೊಟ್ಟಂತಹ ಒಂದು ಲೀಡ್ ಆಗಿರ್ಬೋದು, ಇದೇ ಎಲ್ಲೋ ಇನ್ನೊಂದಿದೆ, ಅದು ಭೀಮಾ ತೀರ ಅನ್ನಲ್ಲ, ನಾವು ಇನ್ನೊಂದೇನೋ ಒಂದಿರುತ್ತೆ. ಪ್ರತಿಯೊಂದು ಮನೆಯಲ್ಲೂ ಇಲ್ಲಿ ಏನಾಗುತ್ತೆ, ಜಿದ್ದಿಗೆ ಬಿದ್ಬಿಟ್ಟ ಅಂತಂದ್ರೆ ವ್ಯಕ್ತಿ ಅವನ ಹಗೆತನನ ಸಾಧಿಸ್ಕೊತಾ ಹೋಗ್ತಾ ಇರ್ತಾನೆ. ಅವ್ನು ಹೋದ್ರು ಅವ್ನ ಮಕ್ಳು ಹೋದ್ರೆ ಚಿಕ್ಕಪ್ಪನ ಮಕ್ಳು, ಚಿಕ್ಕಪ್ಪನ ಮಕ್ಳು ಹೋದ್ರೆ ದೊಡ್ಡಪ್ಪನ ಮಕ್ಳು. ಸೊ ಇಲ್ಲಿ ಯಾರದ್ದೋ ಜಿದ್ದು ಯಾರೋ ತೀರಿಸ್ತಾರೆ, ಯಾರದ್ದೋ ಹಗೆತನನ ಮತ್ತಾರೋ ಮೊಚ್ಚು ಬೀಸ್ತಾ ಇರ್ತಾರೆ. ಈಗ ಗ್ಯಾಂಗ್ಸ್ ಆಫ್ UK ಕೂಡ ಇದೇ ರೀತಿ, ಅದೇ ರೀತಿ. ಅಂದ್ರೆ ನಿಮ್ಗೆ ಅದೇ ಹೇಳಿದ್ನಲ್ಲ, ಏನೀಗ ನೀವು 55 ಕ್ಯಾರೆಕ್ಟರ್ ಅಂದ್ರೆ ಇಲ್ಲಿ ರೊಟೀನ್ ಆಗಿ ಇಲ್ಲ. ಫಾರ್ಮ್ಯಾಟ್ ಆಫ್ ಹೀರೋ, ಶಿ ಇಸ್ ದ ಹೀರೋಯಿನ್ ಅಂಡ್ ಅಪ್ಪ ಅಮ್ಮ ಅವ್ರು ಬರ್ತಾರೆ, ಇವ್ರು ಹೋಗ್ತಾರೆ, ಒಂದು 4 ಫೈಟ್, ಅದಿಲ್ಲ ಇಲ್ಲಿ. ಇಲ್ಲಿ ಘಟನೆಗಳೇ ಒಂದೊಂದು ಘಟನೆನೂ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಹೋಗುತ್ತೆ ಹೊರತಾಗಿ ಇಟ್ ಈಸ್ ಅ ಸೀಟೆಡ್ ಥ್ರಿಲ್ಲರ್ ಅಂತಾರಲ್ಲ, ಸೀಟೆಡ್ ಎಮೋಷನಲ್ ಡ್ರಾಮಾ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಒಂದು ಚೂರು ಕಣ್ಣು ಆ ಕಡೆ ಈ ಕಡೆ ಹೋದ್ರೂ ಕೂಡ ಆ ಒಂದು ಸಣ್ಣ ಎಳೆಯ ಕಥೆಯನ್ನ ಕೂಡ ಮಿಸ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಒಟ್ಟಾಗಿ ಕೂತು ಒಬ್ಬ ವ್ಯಕ್ತಿ ಇದಾದ್ಮೇಲೆ ಇದು ಅಂತ ಹೋಗ್ತಾ ಇದ್ರೆ ಮಾತ್ರ ಅವನಿಗೆ ಸಿಗುವಂತಹ ಒಂದು ಅನುಭವ ಆಗಿರ್ಬೋದು, ಅವನಿಗೆ ಸಿಗುವಂತ ಒಂದು ಮಜಾ ಆಗಿರ್ಬೋದು, ಒಂದು ಕತೆ ಒಳಗಡೆ ಅವನು ಅನುಭವಿಸುವಂತ ಒಂದು ನೋವು ಇದೆಯಲ್ಲ, ಅದು ಬೇರೆ ತರ ಇರುತ್ತೆ. ಓಕೆ, ಈಗ ಸಿನಿಮಾ ಅಂತ ಬರುವುದಾದ್ರೆ ವೈಲೆನ್ಸ್ ಮತ್ತೆ ಕ್ರೈಮ್ ಸಿನಿಮಾಗಳು ಅದ್ಭುತವಾಗಿದ್ದಾವೆ. ಯಾಕೆ ಸರ್ ಅದು ಮಾತ್ರ ನೀವು ನೋಡ್ತೀರಾ ಅಂತ ಗೊತ್ತಾಗಿಲ್ಲ. ವೈಲೆನ್ಸ್ ಮತ್ತೆ ಇದು ಜಾಸ್ತಿಯಾಗಿ ಯಾಕಷ್ಟು ಇಷ್ಟ ನಿಮ್ಗೆ ಕ್ರೈಮ್? ಇಲ್ಲ ಹಾಗಂತಲ್ಲ, ನನ್ಗೆ ಅದೇ ಹೇಳಿದ್ನಲ್ಲ, ವೈಲೆನ್ಸ್ ಅಂಡ್ ಕ್ರೈಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ಲ್ಯಾಕ್ ಶೇಡೆಡ್ ಅಂತೀವಲ್ಲ, ಅಲ್ಲಿ ನೋವು ಇದೆ ಅಂತ ಹೇಳ್ತಾ ಇರೋದು. ನಾನು ಸೋಮ ಮಾಡ್ಬೇಕಾದ್ರೂ ಅದೇ ಆಗಿದ್ದು. ಎಲ್ಲರೂ ಅವನನ್ನ ರೌಡಿ 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 ಅಂತಾನೆ ಹೇಳ್ಕೊಂಬಂದು, ಆ ರೌಡಿಯ ಜೀವನದಲ್ಲಿ ನಾವು ಒಂಚೂರು ಅದೇನೋ ಹೇಳ್ತಾರಲ್ಲ, ವಿಷಯಗಳನ್ನ ಕೆದಕ್ದಾಗ ಬಂದಿದ್ದೇನು ಅಂತಂದ್ರೆ, ಅವ್ನು ರೌಡಿ ಆಗಿದ್ದೆ ತಂದೆಗೋಸ್ಕರ, ಅವನು ರೌಡಿ ಆಗಿದ್ದೆ ಮನತನಕ್ಕೋಸ್ಕರ. ಸೊ ಆ ಎಮೋಷನ್ಸ್ ಅಲ್ಲಿ ಕಾಣ್ತಾ ಬಂತು. ರಾಜೀವಲ್ಲಿ ಬಂದಾಗ ನಮಗೆ ಆಸ್ ಇಟ್ ಈಸ್ ನಮಗೆ BK ಶಿವರಾಮ್ ಅಂತ ಹೇಳಿ ಅವರ ಪ್ಯೂರ್ಡ್ ನೋನ್ ಪೊಲೀಸ್ ಆಫೀಸರ್ ಇದ್ದಾರೆ. ಹಿ ವಾಸ್ ಅನ್ ಎನ್ಕೌಂಟರ್ ಸ್ಪೆಷಲಿಸ್ಟ್. ಅವ್ರು ಹೇಳಿದಂಥ ಒಂದೇ ಒಂದು ಭಯ ನೋಡಿ, ಅಂಥ ಪೊಲೀಸ್ ಆಫೀಸರ್ಗಳು ಇದ್ದ ಭಯ ಏನು ಅಂತಂದ್ರೆ, ನಾವು ಎನ್ಕೌಂಟರ್ ಮಾಡಕ್ ಮುಂದೆ ನುಗ್ತಾ ಇರ್ತೀವಿ ರವಿ, ಹಿಂದ್ಗಡೆಯಿಂದ ಯಾರು ಒಬ್ಬ ಕಾನ್ಸ್ಟೇಬಲ್ ನಮಗೆ ಪಟ್ಟಂತ ಹೊಡೆದ್ಬಿಟ್ರೆ ನಮ್ಮ ಲೈಫ್ ಮುಗ್ದೋಗುತ್ತೆ ರವಿ. ಸೊ ಇವನ್ ಎ ಟೈಗರ್ ಈಸ್ ಹ್ಯಾವಿಂಗ್ ದಟ್, ಅದೇನೋ ಅಂತಾರಲ್ಲ, ಆ ಒಂದು ಭಯ ಇದೆ. ಸೊ ಅದನ್ನ ಇಟ್ಕೊಂಡು ನಾವೇನ್ ಮಾಡಿದ್ವಿ, ರೌಡಿಗಳು ಎಷ್ಟು ಜೋರಾಗಿ ಮೆರೀತಾ ಇದ್ದಾರೆ ಅಂತ ಹೇಳಿ ಒಬ್ಬ ಪೊಲೀಸ್ ಆಫೀಸರ್ನ ಜೀವನ, ಅವನ ಆತಂಕ ಇಟ್ಕೊಂಡು ಮಾಡಿದ್ವಿ. ಮಾದೇಶ ಇದೇನಾಗತ್ತೆ, ಸಿಸ್ಟಮ್ಗೆ ಇವರಿಂದ ಏನೇನ್ ಆಗ್ತಾ ಇದೆ ಅಂತ ನಾವೆಲ್ಲ, ಹೊರಗಿನ ಪ್ರಪಂಚ ಏನ್ ಹೇಳುತ್ತೆ, ನಮ್ಮ ಸಿಸ್ಟಮ್ ಇವರಿಂದ ತೊಂದರೆ ಆಗ್ತಾ ಇದೆ ಅಂತ. ಅವರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ಅವರ ಚಪ್ಪಲಿನ ಹಾಕೊಂಡು ನಡೆದಾಗ ಗೊತ್ತಾಗುತ್ತೆ ಸಿಸ್ಟಮ್ ಇಂದ ಅವ್ರಿಗೇನೇನ್ ಆಗ್ತಾ ಇದೆ.
ಸೊ ಇದೆರಡನ್ನು ಮಾಡುವಾಗ ಏನಾಗುತ್ತೆ, ಅಪ್ಪರ್ ಹ್ಯಾಂಡಲ್ಲಿ ಒಂದು ಕಡೆ ನೀವು ಹೇಳ್ಬೋದು ಒಂದು ಲವ್ ಸ್ಟೋರೀಸ್ ಆಗಿರ್ಬೋದು, ಎಮೋಷನಲ್ ಡ್ರಾಮಾ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಅದು ಮಾಡುವಂತಹ ಒಂದಷ್ಟು ಸಿನಿಮಾಗಳು ಅದು ಬರ್ತಾನೆ ಇದ್ದಾವೆ. ನಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಹೇಳೋದಕ್ಕೆ ಏನು ಅಂತಂದ್ರೆ, ಪ್ರಾಯಶಃ ನನ್ನ ಎಲ್ಲ ಸಿನಿಮಾಗಳು ಅಣ್ಣ ಟ್ರಾವೆಲ್ ಮಾಡಿದ್ದಾರೆ, ಆಮೇಲೆ ಕೆ ವಿ ರಾಜು ಸರ್ ಅಂತ ನಮ್ಮಿಬ್ಬರು ಗುರುಗಳು ಕೂಡ ಟ್ರಾವೆಲ್ ಮಾಡಿದ್ದಾರೆ. ಸಿಸ್ಟಮ್ಗೆ ಏನಾದ್ರು ಒಂದು ಹೇಳಬೇಕು, ನಾವು ಸಿಸ್ಟಮಲ್ಲಿ ಏನೋ ನಡೀತಾ ಇರೋಂತಹ ಅನ್ಯಾಯಗಳನ್ನ ಹೊರಗೆ ತೆಗೆದಿಡಬೇಕು. ಯಾಕೆಂತಂದ್ರೆ ಬೇರೆಯವರ ದೃಷ್ಟಿಯಲ್ಲಿ ನಮಗೆ ಗೊತ್ತಿಲ್ಲ ಆ ಮಾಧ್ಯಮ ಅನ್ನೋದು ಯಾವ ರೀತಿ ಇಟ್ಕೋತಾರೆ ಅಂತ. ನಮ್ಮ ದೃಷ್ಟಿಯಲ್ಲಿ ಮಾಧ್ಯಮ ಇಟ್ಸನ್ನ ಅದೇನೋ ಹೇಳ್ತಾರಲ್ಲ, ಒಂದು ಎಜುಕೇಟ್ ಮಾಡುವಂತಹ ಒಂದು ಮೀಡಿಯಾ ಅದು. ಏನಾದ್ರು ಒಂದು ಹೇಳ್ಬೇಕು, ನಾವು ಏನಾದ್ರು ಒಂದು ಹೇಳಿ ಅವ್ರನ್ನ ತಿದ್ದೋ ಪ್ರಯತ್ನ ಮಾಡಬೇಕು. ತಿದ್ದಿದ್ರೆ ತಿದ್ಕೋತಾರ ಇಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ಅಟ್ಲೀಸ್ಟ್ ಒಬ್ಬಾದ್ರೂ ಎಚ್ಚೆತ್ಕೊಂಡ್ರೆ ನಮ್ಮ ಶ್ರಮಕ್ಕೆ ಫಲ ಸಿಗತ್ತೆ ಅಂತ ಹೇಳಿ ಈ ರೀತಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನಗೆ ತುಂಬ ಅದೇ ಹೇಳನಲ್ಲ, ಐ ಆಮ್ ಮೋರ್ ಇಂಪ್ರೆಸ್ ವಿತ್ ದಿಸ್ ಸಾರ್ಟ್ ಆಫ್, ನಂಗೆ ಕ್ರೈಮ್ ಅನ್ನಲ್ಲ, ಇಲ್ಲ ಇದನ್ನಲ್ಲ, ಎಮೋಷನಲ್ ಡ್ರಾಮಾಸ್. ಸರ್, ಸೆನ್ಸಾರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ವಿಚಾರಗಳು ಹೊರಗೆ ಬಂತು, ಏನದು? ಇಲ್ಲ, ಸೆನ್ಸಾರ್ ಪ್ರಾಬ್ಲಮ್ ಇಂದ ಸೆನ್ಸ್ ಏನಪ್ಪ ಅಂದರೆ, ಎಲ್ಲ ಸಿನಿಮಾಗೆ ಸೆನ್ಸಾರ್ ಆಗೋ ಥರ ನಮ್ಮ ಸಿನಿಮಾ ಸೆನ್ಸಾರ್ ಆಯಿತು. ಸೆನ್ಸಾರ್ ಆದಮೇಲೆ ನಾವಿದೂರು ಮಾಡೋ ಸಿನಿಮಾ ಆಗಲಿ, ರವಿ ಮಾಡೋ ಎಲ್ಲ ಸಿನಿಮಾದಲ್ಲೂ ಆಗಲಿ, ಫಾರ್ ಎಕ್ಸಾಂಪಲ್ ನನಗೆ ಕಟ್ಸ್ ಅಂತಿದ್ರೆ ಒಂದು ಡಿಸ್ಕಷನ್ ಅಂತ ಆಗುತ್ತೆ. ಆ ಡಿಸ್ಕಷನ್ ಆದಮೇಲೆ ನಮ್ಮದು ಮ್ಯೂಚುವಲ್ ಏನು ಒಪ್ಪಿಗೆ ಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಸರ್ಟಿಫಿಕೇಟು ಏನು ಎ ಅಂತ ಕೊಡ್ತಾರೋ, ಯು ಎ ಕೊಡ್ತಾರೋ, ಯು ಕೊಡ್ತಾರೋ ಅನ್ನೋದ್ರ ಮೇಲೆ ನಮ್ಗೆ ಯಾರೋ ಡಿಸ್ಕಷನ್ ಆಗುತ್ತೆ. ಬಟ್ ಆ ಡಿಸ್ಕಷನ್ ಯಾರ ಜೊತೆ ನಡೆಯುತ್ತೆ ಅಂದರೆ, ಸಿನಿಮಾ ಗೊತ್ತಿರೋರ ಮಧ್ಯೆ ನಡೆಯುತ್ತೆ. ಸಿನಿಮಾ ಬಗ್ಗೆ ತಿಳಿದಿರೋರು ಇದು ಮಾಡಿದ್ರೆ ಹೀಗೆ ಸರಿ ಇರಲ್ಲ, ಹೀಗೆ ಮಾಡ್ಬೋದು, ನೀವು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳೋರು. ನಮಗೆ ಪ್ರಾಬ್ಲಮ್ ಆಗಿದ್ದೇನಪ್ಪ ಅಂದರೆ, ನಮ್ಮ ಸಿನಿಮಾ ನೋಡಿ ಸೆನ್ಸಾರ್ ಮಾಡಿದವರು ಅವ್ರಿಗೆ ಯಾರಿಗೂ ಒಬ್ಬ ಆಫೀಸರ್ ಅಂತ ಒಬ್ರು ಇರ್ತಾರೆ. ಆಫೀಸರ್ಗೆ ಸಿನಿಮಾ ಜ್ಞಾನ ಇರಲೇಬೇಕು ಅಂತ ನಾವು ಅಂದ್ಕೊಂಡಿಲ್ಲ. ಬಿಕಾಸ್ ಅವ್ರು ಆಫೀಸರ್ ಆಗಿ ಬರ್ತಾರೆ, ಏನು ಓದಿರ್ತಾರೆ, ಅವ್ರಿಗೊಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ, ಅದ್ರಲ್ಲಿ ಕೆಲಸ ಮಾಡ್ತಾರೆ. ಆದರೆ ಸಿನಿಮಾ ಸೆನ್ಸಾರ್ಗೆ ಅಂತ ಒಂದು ಕಮಿಟಿಲಿ ಮೆಂಬರ್ಸ್ಗಳು ಬಂದಾಗ ಅಲ್ಲಿಂದ 4-5 ಜನ ಇರ್ತಾರೆ. ಒಂದಿಬ್ಬರು ಹೆಂಗಸರು ಇರ್ತಾರೆ, ಒಂದಿಬ್ಬರು 3. ಇವರೆಲ್ಲ ಸೊಸೈಟಿ ಬಗ್ಗೆ ತುಂಬ ತಿಳುವಳಿಕೆ ಇರೋವಂಥವ್ರು, ಎಚ್ಚರಿಕೆ ಇರೋವಂಥವ್ರು, ಅವ್ರಿಗೆ ಎಲ್ಲ ಜ್ಞಾನವೂ ಇರುತ್ತೆ. ಬಟ್ ಅವ್ರಿಗೆ ನಮ್ಮ ಸಿನಿಮಾ ನೋಡೋಕೆ ಬಂದವ್ರಿಗೆ ಬೇರೆ ಎಲ್ಲ ಜ್ಞಾನ ಎಷ್ಟು ಇದೆ ನನಗೆ ಗೊತ್ತಿಲ್ಲ, ಸಿನಿಮಾ ಜ್ಞಾನ ಅಂತೂ ಏನೂ ಇರಲಿಲ್ಲ. ತುಂಬ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ, ಅವ್ರಿಗೆ ಸಿನಿಮಾ ಅಂದರೆ ಬರೀ ಪರದೆ ಮೇಲೆ ಬರೋ ಚಿತ್ರ ಅಷ್ಟೇ ಗೊತ್ತಿರೋದು. ಅವ್ರಿಗೆ ಶಾರ್ಟ್ ಗೊತ್ತಿಲ್ಲ, ಸೀನ್ ಗೊತ್ತಿಲ್ಲ, ಟೇಕ್ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಯಾವ ಫಾರ್ಮೆಟಲ್ಲಿ ಓಡೋದು ಗೊತ್ತಿಲ್ಲ, 1 ಸೆಕೆಂಡ್ ಎಷ್ಟು ಫ್ರೇಮ್ ಓಡುತ್ತೆ ಗೊತ್ತಿಲ್ಲ ಅವ್ರಿಗೆ. ಸೊ ಅಂಥವ್ರು ಬಂದು ನಾವು ಯಾವುದನ್ನ ರೆಫರೆನ್ಸ್ ಕೊಡ್ತಾ ಇದ್ದೀವಿ ಅಂದರೆ, ಅವ್ರಿಗೆ ಯಾವ ರೆಫರೆನ್ಸು ಗೊತ್ತಿಲ್ಲ, ಬೇರೆ ಯಾವ ಲ್ಯಾಂಗ್ವೇಜ್ ಸಿನಿಮಾನೂ ನೋಡಿಲ್ಲ ಅವರು. ಸೊ ಬಟ್ ನಂಗೆ ಇದು ಬೇಡ ಅಂತ ಅಂತಾರೆ. ಯಾಕೆ ಬೇಡ ಅಂತಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ, ಹಠಕ್ಕೆ ಬಿದ್ದಂಗೆ ಇರ್ತಾರೆ. ಮತ್ತೆ ಯಾಕೆ ಸರ್ ಅವ್ರನ್ನ ಅಲ್ಲಿ ಕೂರಿಸ್ತಾರೆ ಅದು ನನಗೆ ಗೊತ್ತಿಲ್ಲ. ಈಗ ನಿಮ್ಮ ಮಾಧ್ಯಮದ ಮೂಲಕ ನಾನು ಅದನ್ನೇ ಕೇಳ್ತಾ ಇರೋವಂಥದ್ದು. ಬೇರೆ ಎಲ್ಲ ಕೆಲಸಗಳಿಗೂ ಒಂದೊಂದು ಕ್ವಾಲಿಫಿಕೇಶನ್ ಬೇಕು, ಒಂದೊಂದು ಎಕ್ಸ್ಪೀರಿಯನ್ಸ್ ಬೇಕು. ಸಿನಿಮಾನ ಡಿಸೈಡ್ ಮಾಡೋದಕ್ಕೆ ಮಾತ್ರನೇ ಯಾರು ಬೇಕಾದ್ರೂ ಬರ್ಬೋದು ಅಂದರೆ ಏನು ಅರ್ಥ ನಮ್ಗೆ ಗೊತ್ತಿಲ್ಲ. ಓಕೆ, ಇದೇ ಥರದ ಪ್ರಾಬ್ಲಮ್ಮು ಬಟ್ ನಮ್ಗೆ ಮಾತ್ರ ಆಗಲಿಲ್ಲ. ನೀವೇ ನೋಡಿದಂಗೆ ದೊಡ್ಡ ದೊಡ್ಡ ಸಿನಿಮಾಗಳಿಗೂ ಹಿಂದೆ ಆಯಿತು. ಸಡನ್ನಾಗಿ ಯಾರೋ ಬರ್ತಾರೆ, ಏನೋ ಕಟ್ಸ್ ಕೇಳ್ತಾರೆ, ಯಾಕೆ ಅಂತ ಕೇಳಿದ್ರೆ ಉತ್ತರ ಕೊಟ್ಟಿರಲ್ಲ. ಕೇಳೋರು ಏನಂತಾರೆ, ಇಲ್ಲ ಸರಿ ಇರಲ್ಲ ಇದು ಅಷ್ಟೇ ಅಂತಾರೆ. ಯಾಕೆ ಸರಿ ಇರಲ್ಲ ಅಂದ್ರೆ ಗೊತ್ತಿರಲ್ಲ. ಅದಕ್ಕೆ ಎಕ್ಸ್ಪ್ಲನೇಷನ್ ಯಾಕೆ ಸರಿ ಇದೆ ಅಂತ ನಾವು ಕೊಡ್ತೀವಿ ಅಂದ್ರೆ ಕೇಳಕ್ ರೆಡಿ ಇರಲ್ಲ. ಇದೇ ಥರದ್ದು ಇನ್ನೊಂದು ಸಿನಿಮಾ ಬಂದಿದೆಯಲ್ಲ, ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಬಂದಿದೆಯಲ್ಲ ಅಂದ್ರೆ ಅದಕ್ಕೆ ಆನ್ಸರ್ ಇರಲ್ಲ ಅವ್ರ ಹತ್ರ. ಸೊ ಅಂಥವ್ರ ಹತ್ರ ನಾವೇನು ವಾದ ಮಾಡೋದು? ಸೊ ನಾವು ಆಕ್ಚುಲಾಗಿ ಹೋಗಿರೋದೇನು ಚರ್ಚೆ ಮಾಡೋದಕ್ಕೆ. ಅವ್ರು ಎಲ್ಲಿಗೆ ತೊಗೊಂಡೋಗ್ತಾರೆ ಅದನ್ನ ವಾದಕ್ಕೆ ತೊಗೊಂಡೋಗ್ತಾರೆ. ಓಕೆ, ನಾವು ಹೋಗಿರೋದು ಡಿಸ್ಕಷನ್ಗೆ, ಅವ್ರು ಬರೋದು ಏನಕ್ಕೆ ಆರ್ಗ್ಯುಮೆಂಟ್ಗೆ. ಸೊ ಡಿಸ್ಕಷನ್ ಆರ್ಗ್ಯುಮೆಂಟ್ ಆಗೋದು ಏನಾಗುತ್ತೆ, ಗಲಾಟೆ ಆಗುತ್ತೆ. ಆ ಗಲಾಟೆ ಏನ್ ಮಾಡ್ತಾರೆ, ಅವರು ನಮ್ಮ ಮೇಲೆ ತಾಕ್ತಾರೆ, ಇವ್ರು ಒಪ್ತಿಲ್ಲ, ಈ ಸಿನಿಮಾ ಸರಿ ಇಲ್ಲ, ನಿಲ್ಸಿದ್ವಿ ಬ್ಯಾನ್ ಅಂತ. ಸೊ ಫೈನಲ್ ಹಣೆ ಕಟ್ಟಿಗೆ ಲಾಸ್ಟ್ಲಿ ನೀವು ಹೋಗಿ ಧ್ವನಿ ಎತ್ತಿದ್ರೆ ಅದು ಸಿನಿಮಾ ಸರಿ ಇಲ್ಲ ಅಂತ ಹೇಳಿ ವಾಪಸ್ ಬರೋದೇ ಯಾವ ತರ ಇದು? ಇಲ್ಲ, ನಾವು ಅವ್ರ ಸಿನಿಮಾ ಸರಿ ಇಲ್ಲ ಅಂತ ಹೇಳಲ್ಲ. ಅವರು ಇದು ನಮಗ್ ಸರಿ ಇಲ್ಲ, ಸೊಸೈಟಿಗೆ ಸರಿ ಹೋಗಲ್ಲ ಅಂತ ಆಯ್ತು ಅಂತ ನಾವು ಒಪ್ಕೊಂತೀವಿ. ನಮ್ ಸಿನಿಮಾ ಸರಿ ಇಲ್ಲ, ಸೊಸೈಟಿಗೆ ಸರಿ ಹೋಗಲ್ಲ ಅಂದ್ರೆ ಸೀರೀಸ್ ಆಫ್ ಸಿನಿಮಾಗಳನ್ನ ಬಿಟ್ಟಿದ್ರಲ್ಲ, ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಬಿಟ್ಟಿರುವಂತದ್ದು, ಅದೆಲ್ಲ ಏನು ಅಂದ್ರೆ ಅದು ನಮಗ್ ಗೊತ್ತಿಲ್ಲ. ಸೊ ನೀವು ಗೊತ್ತಿಲ್ಲ ಅಂತಂದ್ಮೇಲೆ ಹೆಂಗ್ ಕೂತಿರ್ತೀರಿ ನೀವು? ಈಗ ಯಾವ್ದೇ ಒಂದು ನಾನು ಹೇಳ್ತಾ ಇರೋಂಥದ್ದು ಆನ್ಸರ್ ಏನ್ ಬಂತು ಅಲ್ಲಿಂದ? ಏನು ಬರ್ಲೇ ಇಲ್ಲ. ಅಲ್ಲಿ ನಾವು ಬಿಡಲ್ಲ ಅಂತಂದ್ರು, ಸರಿ ನಾವು ರಿವೈಸಿಂಗ್ ಹೋಗ್ತೀವಿ ಅಂತ ಬಂದು ರಿವೈಸಿಂಗ್ ಹೋಗ್ತೀವಿ ಬಂದಾಗ ನಾವು ರಿವೈಸಿಂಗ್ ಅಕ್ಸೆಪ್ಟ್ ಮಾಡ್ಕೊಂಡು ವಾಪಸ್ ಬರ್ತೀವಿ. ಅದಾದ್ಮೇಲೆ ತುಂಬಾ ತಿರುವುಗಳು ನಡೆಯಿತು. ಅದು ನೀವೇನೇ ಹೇಳ್ತಾ ಕೇಳಿ. ಹೇಳಿ ಸರ್. ಇಲ್ಲ, ಐ ಆಮ್ ಯೂಸ್ ಟು ದಿಸ್ ಸೆನ್ಸಾರ್ ಪ್ರಾಬ್ಲಮ್. ನಂಗೆ ಏನಾಗಿದೆ, ಫಸ್ಟ್ ಫಿಲಮ್ ಬ್ಯಾನು, ಸೆಕೆಂಡ್ ಫಿಲಮ್ ಬ್ಯಾನು, ಥರ್ಡ್ ಫಿಲಮ್ ಬ್ಯಾನ್, ಫೋರ್ತ್ ಫಿಲಮ್ ಬ್ಯಾನ್. 4 ಸಿನಿಮಾ, ಇದು ನಂದು 8ನೇ ಸಿನಿಮಾ. 8ನೇದಲ್ಲಿ 4 ಅದಾಗಿ ಇದು 5ನೇ ಸಿನಿಮಾನು ಐ ಗಾಟ್ ರಿಜೆಕ್ಟೆಡ್. ನೀವು ಕೇಳಿದ್ರಲ್ಲ ಕ್ರೈಮ್ ಅಂಡ್ ಇದು ಮಾಡ್ತೀರಾ ಹಾಗೆ ಹೀಗೆ. ಇಲ್ಲಿ ಏನು ಅಂದ್ರೆ, ಇರೋ ಸತ್ಯಗಳನ್ನ ನಾವು ಜನರ ಮುಂದೆ ತಂದಿಡಬಾರ್ದು ಅನ್ನೋದನ್ನ ಅವರು ಒಂದು ಗೈಡ್ಲೈನ್ಸ್ ಅಲ್ಲಿ ಹಾಕೊಂಡಿದ್ದಾರೆ.
ಸೊ ಇದೇ ವಿಷಯವಾಗೇನೆ ನಾನು ಸೋಮ ಮಾಡ್ಬೇಕಾದ್ರೆ ಆಗಿರ್ಲಿ, ರಾಜೀವ್ ನಾನು ಹೇಳಿದೆ ರಾಜೀವ್ನಲ್ಲಿ ಹೀಗಾಗಿದೆ. ಯಾವ್ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬೊಬ್ಬ ಅಧಿಕಾರಿ ಏನೆಲ್ಲ ಮಾಡ್ತಾರೆ, ಯಾವ್ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಅಧಿಕಾರಿ ಡಿಪಾರ್ಟ್ಮೆಂಟ್ಗೋಸ್ಕರ ಎಷ್ಟು ಪ್ರಾಣವನ್ನ ಕೊಡ್ತಾನೆ, ಯಾವ್ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಮೇಲಿರ್ತಕ್ಕಂಥ ರಾಜಕಾರಣಿಗಳಾಗಿರ್ಲಿ ಇಲ್ಲ ಆರಕ್ಷಕರಾಗಿರ್ಲಿ ಯಾವ್ಯಾವ ತರ ಡೀಲ್ ಮಾಡ್ಕೋತಾರೆ, ಈ ತರ ಎಲ್ಲ ಒಂದು ಸತ್ಯದ ಕಹಿ ವಿಷಯಗಳನ್ನೆಲ್ಲ ಹಾಗಾಗಿ ಇಟ್ಟಿದ್ವಿ. ಅದಾದ್ಮೇಲೆ ಮಾದೇಶಕ್ಕೆ ಬಂದಾಗ ಹೇಳ್ತೀವಿ ಹೇಗೆ ಒಬ್ಬ ಅಂಡರ್ವರ್ಲ್ಡ್ ಡಾನ್ ಆಸ್ ಇಟ್ ಈಸ್ ಇಲ್ಲೆಲ್ಲವನ್ನು ಮಾಡಿ ಇಲ್ಲಿಂದ ಎದ್ದು ಓಡೋಗ್ತಾನೆ ಬೇರೆ ಕಡೆ. ಇವತ್ತೆಲ್ಲೋ ಒಂದ್ ಕಡೆ ಯಾರೋ ಕೂತಿದ್ದಾರೆ, ಮಲ್ಯ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಲಲಿತ್ ಮೋದಿ ಆಗಿರ್ಬೋದು, ಈ ಥರದ್ದೆಲ್ಲ ಕೂತಿದಾರಲ್ಲ, ಹೇಗೆ ಈ ಸಮಾಜದಲ್ಲಿ ಏನ್ ನಡೀತಾ ಇದೆ, ಹೌ ಕ್ಯಾನ್ ದೆ ಎಸ್ಕೇಪ್ ಅನ್ನೋದನ್ನ ರಿಯಾಲಿಟಿಗೆ ತೋರಿಸಿದಾಗ ನೀವು ಅದನ್ನು ತೋರಿಸ್ಬೇಡಿ ಅಂತ ಹೇಳ್ತಾರೆ. ಸೊ ತಿದ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಲೂಪ್ ಹೋಲ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ನಾವು ಯಾರನ್ನೋ ಅಲ್ಲಿಂದ ಹೋಗಿ ಕರ್ಕೊಂಡ್ಬರ್ಬೇಕು ಅಂತಂದ್ರೆ ಒಂದು ಟ್ರೀಟಿ ಆಗ್ಬೇಕು, ಆ ದೇಶಕ್ಕೂ ನಮಗೂ ಒಂದು ಹಾಗಾಗಿ ಮುತ್ತಬ್ರವ್ರನ್ನ ಕರ್ಕೊಂಡ್ಬರಕ್ಕೆ ತುಂಬಾ ದಿನಗಳಾಗತ್ತೆ. ಟ್ರೀಟಿ ಆಗಿ ಇಲ್ಲಿನ ಇವರಿಂದ ಇಂಟರ್ಪೋಲ್ ಇಂದ ರೆಡ್ ಅಲರ್ಟ್ ನೋಟಿಸ್ ಹೋಗಿ ಅದಾದ್ಮೇಲೆ ನಾವು ಹೋಗಿ ಹಿಡಿಬೇಕು ಅವ್ರನ್ನ, ಇಲ್ಲದ್ರೆ ಅವ್ರಿಗೆ ಬರಕ್ ಸಾಧ್ಯನೇ ಇಲ್ಲ. ಅದನ್ನ ನಾವು ಆದೇಶದಲ್ಲಿಟ್ಟಾಗ ಅದನ್ನ ತೋರಿಸ್ಬೇಡಿ, ದಟ್ಸ್ ಎ ಲೂಪ್ ಹೋಲ್ ಅಂತಾರೆ. ಅರೆ ಲೂಪ್ ಹೋಲ್ ನೀನು ತಿದ್ಕೊಳ್ಳಪ್ಪ, ನೀನ್ ಯಾವಾಗ ಅದನ್ನ ತಿದ್ಕೊಳ್ಳೋದು? ಟ್ರೀಟಿ ಬೇಕಾ ಟ್ರೀಟಿ ಮಾಡ್ಕೊಳ್ಳಿ, ಮತ್ತೊಂದು ಬೇಕಾ ಮಗದೊಂದು ಮಾಡ್ಕೊಳ್ಳಿ, ಅವ್ರನ್ನ ಕರ್ಕೊಂಬನ್ನಿ ಫಸ್ಟ್. ನಮ್ಮ ದೇಶಕ್ಕೆ ಮೋಸ ಮಾಡೋದನ್ನ ಕರ್ಕೊಂಬನ್ನಿ ಅಂತಂದ್ರೆ ಇವತ್ತವರೆಗೂ ಅವ್ರು ಬರೋದಿಲ್ಲ. ಅವ್ರಾಗ ಅವ್ರು ಇಷ್ಟಪಟ್ರೆ, ಫಾರ್ ಎಕ್ಸಾಂಪಲ್ ಮುತ್ತಬ್ರ ನನ್ಗೆ ಸಾಕು ಈ ಜೀವನ, ನಾನು ಸರೆಂಡರ್ ಆಗ್ತೀನಿ ಅಂದಾಗ ವಾಪಸ್ ಬಂದ್ರು. ಅಲ್ಲಿವರೆಗೂ ನೀವೇನ್ ಮಾಡಿದ್ರಿ ಸಮಾಜ? ಸೊ ಸತ್ಯವನ್ನ ಹೇಳಿದ್ವಿ, ಬ್ಯಾನ್ ಅಂತ ಅಂದ್ರು. ಸೊ ಈ ತರ ಅವ್ರಿಗೆ ಏನು ಹೇಳ್ಬಾರ್ದು. ರಾಜೀವ್ ಅಂದ್ವಿ, ಬ್ಯಾನ್ ಅಂತ ಅಂದ್ರು. ಸರಿ ಸೋಮ ಅಂದ್ವಿ, ಬ್ಯಾನ್. ಈಗ ಈ ಸಿನಿಮಾಗ ಬಂದಾಗ ಆ ಹೆಣ್ಣಿಗೆ ನಡೆದಂತಹ ಒಂದು ರೋದನೆಯ ಕಥೆ ಆಗಿರ್ಬೋದು, ಒಂದು ರೋಚಕವಾದಂತಹ ಒಂದಷ್ಟು ಇನ್ಸಿಡೆಂಟ್ಸ್ ಆಗಿರ್ಬೋದು, ಇಲ್ಲ ತಾಯಿ ತನ್ನ ಇದಕ್ಕೋಸ್ಕರ ಜಿದ್ದಿಗೆ ಬಿದ್ದು ನಿಜವಾದ ಮಕ್ಕಳಾದ್ರೆ ಹೀಗೆ ಮಾಡ್ರಿ ಅಂತ ಏನ್ ಶಪಥವನ್ನ ಮಾಡ್ತಾಳೆ, ಅದನ್ನ ತೀರ್ಸುವಂತ ಮಕ್ಕಳಾಗಿರ್ಬೋದು, ಅದನ್ನ ನೋಡುವಂತಹ ಒಂದಷ್ಟು ದೃಶ್ಯಗಳಾಗಿರ್ಬೋದು, ಅದು ಅವರಿಗೆ ಭಯಾನಕವಾಗಿ ಕಂಡಿರ್ಬೋದು, ಇಲ್ಲ ಬಿಭತ್ಸವಾಗಿ ಕಂಡಿರ್ಬೋದು. ಸಡನ್ ಆಗಿ ಇದ್ಕೊಂಡು ಅದನ್ನ ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ. ಸರಿ, ಸಾರ್ ಕೂತ್ಕೊಂಡು ಒಂದಷ್ಟು 42 ನಿಮಿಷಗಳ ಒಂದು ಇಬ್ಬರ ಮಧ್ಯೆ ಒಂದು ಮಾತುಕತೆಗಳು ನಡೆಯುತ್ತೆ. ನಾವು ಸಾರ್ ಹೇಳ್ದಂಗೆ ಹೊರಗಡೆ ನಡೆದಂತಹ ಒಂದಷ್ಟು ಸಿನಿಮಾಗಳನ್ನ ಹೇಳ್ತೀವಿ. ಅಮ್ಮ ಯಾವತ್ತು ಏನು ಅಂತಂದ್ರೆ, ಆಫ್ಟರ್ ಸೀಯಿಂಗ್ ಅ ಫಾದರ್ ಓನ್ಲಿ ಅ ಕಿಡ್ ಕ್ಯಾನ್ ಬಿಕಮ್ ಎ ಫಾದರ್. ನನ್ನ ಅಪ್ಪನ್ನ ನೋಡಿದ್ಮೇಲೆ ತಾನೇ ನಾನು ಅಪ್ಪ ಆಗೋದಕ್ಕಾಗತ್ತೆ. ನನ್ನ ಅಪ್ಪನ ನೋಡಿದೆ ನಾನೇನು ಮಾಡೋಕ್ಕಾಗಲ್ಲ ಈ ಸಮಾಜದಲ್ಲಿ. ನಾನು ಅಪ್ಪನ ಥರನೇ ಬೆಳಿತೀನಿ, ಎಲ್ಲವನ್ನೂ ಆಗತ್ತೆ. ನನ್ನಪ್ಪ ನನಗೆ ಮದುವೆ ಮಾಡ್ತಾರೆ, ತದನಂತರ ನನ್ನಪ್ಪ ಇನ್ನೊಂದು ಮೊಮ್ಮಗುವನ್ನು ನೋಡ್ತಾನೆ. ಎಲ್ಲವೂ ಇದಿಷ್ಟೇ, ಎಲ್ಲರೂ ಕೈ ಬೆರಳು ಹಿಡ್ಕೊಂಡೇ ನಡೆದು ಬಂದಿರೋದನ್ನ ನಾನು ಈ ಸಮಾಜದಿಂದ ಕಲಿದಿರೋದು ಯಾವುದು ನಾನು ಈ ಸಮಾಜಕ್ಕೆ ಹೇಳ್ತಾ ಇಲ್ಲ. ಸೊ ಅಣ್ಣ ಬಂದು ಹೇಳ್ತಾರೆ, ಈ ತರ ಇದೆ, ಸಿನಿಮಾಗಳನ್ನ ನೋಡಿ ಅಲ್ಲಿ ಬಂದಾಗ ಬಿಟ್ಟಿದ್ದೀರಿ, ಇದೇ ಕರ್ನಾಟಕಕ್ಕೆ ತಾನೇ ನೀವು ಅಲ್ಲಿನ ಸೆನ್ಸಾರನ್ನ ಒಪ್ಕೊಂಡು ಬಿಟ್ಟಿದ್ದೀರಿ ಅಂತಂದ್ರೆ ಅವ್ರು ಇಲ್ಲ. ಇಲ್ಲಿ ನಾನು ಒಂದು ಕಡೆ ಆವಾಗಲಿಂದ ನಾನು ಅದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹಿ ಈಸ್ ಅ ವೆರಿ ಇನ್ನೋಸೆಂಟ್ ಗೈ. ಯಾರು ದ ಸೆನ್ಸಾರ್ ಆಫೀಸರ್ ಯಾರು ಯಶವಂತ್ ಶನಾಯ್ ಸಿನ್ಹಾ ಅಂತ ಏನಿದ್ದಾರೆ, ಈಸ್ ಅ ವೆರಿ ಇನ್ನೋಸೆಂಟ್ ಗೈ, ಈಸ್ ಅನ್ ಹೈಲಿ ಇಂಟೆಲೆಕ್ಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಒಂದು ಜಾಗದಿಂದ ಎಲ್ಲೋ ಇರ್ತಾರೆ, ಅವ್ರನ್ನ ಕರ್ಕೊಂಬಂದು ಪಾಪ ಕೂಡಿಸ್ತಾರೆ, ಅವ್ರಿಗೇನು ಗೊತ್ತಿಲ್ಲ, ಅವ್ರನ್ನ ಬಿಟ್ಬಿಡೋಣ. ನಾ ಹೇಳೋದು ದೇವ್ರು ಎಲ್ಲವನ್ನ ತಪ್ಪು ಮಾಡ್ತಾನೆ ಅಂತ ನಾವು ಹೇಳೋದ್ ಬೇಕಾಗಿಲ್ಲ, ಆದ್ರೆ ಕೆಳಗಡೆ ಇರ್ತಾರಲ್ಲ ದೇವ್ರನ್ನ ಆರಾಧಿಸೋರು, ಅವ್ರ ನೆಟ್ಟಿಗಿರ್ಬೇಕು. ಅದೇ ರೀತಿ ಆಯಪ್ಪನಿಗೆ ಏನೋ ಗೊತ್ತಿಲ್ಲ, ಬಿಟ್ಬಿಡೋಣ. ನೀವೆಲ್ಲ ಇದ್ದೀರಲ್ಲ, ನಿಮಗೆಲ್ಲ ಏನು? ಸೊ ಇವ್ರಿಗೆಲ್ಲ ಏನು ಅಂದ್ರೆ ಈಗೋ ಮೇಲೆ ಕೆಲಸ ಮಾಡ್ತಾರೆ. ನಾವ್ ಇದನ್ನ ಕಿತ್ತಾಕಿ ಅಂದ್ರೆ ನೀವು ಅದನ್ನ ಕಿತ್ತಾಕ್ಬೇಕಷ್ಟೇ. ನೀವು ಅದನ್ನ ಕಿತ್ತಾಕಲ್ಲ ಅಂತಂದ್ರೆ ಇಲ್ಲಿಂದ ವಾದ ವಿವಾದ ಸ್ಟಾರ್ಟ್ ಆಗಿ ಹೀಟೆಡ್ ಆರ್ಗ್ಯುಮೆಂಟ್ಗೆ ಹೋಗಿ ಕೊನೆಗೆ ಅದನ್ನ ಬ್ಯಾನ್ ಅಂತ ಬರೀತಾರೆ. ಬ್ಯಾನ್ ಅಂತ ಯೂಸ್ ಮಾಡಲ್ಲ ಅವರು, ವಿ ಹ್ಯಾವ್ ರಿಜೆಕ್ಟೆಡ್ ಸರ್ಟಿಫಿಕೇಟ್ ಫಾರ್ ಯುವರ್ ಫಿಲಮ್ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಓಕೆ ಎಲ್ಲವನ್ನೂ ಆಗಿ ರಿಜೆಕ್ಷನ್ ಸರ್ಟಿಫಿಕೇಟ್ ತಗೊಂಬಂದ್ಮೇಲೆ ವಿ ವೆಂಟ್ ಫಾರ್ ಇದು ರಿವೈಸಿಂಗ್ ಕಮಿಟಿಗೆ ಹೋಗ್ತೀವಿ. ಅಲ್ಲಿ ಇದಕ್ಕೆ ಹೇಳೋದು, ಅಣ್ಣ ಹೇಳ್ತಾ ಇದ್ರು ಗೊತ್ತಾ, ಸಿನಿಮಾ ಅರ್ಥ ಮಾಡ್ಕೊಂಡಂತಹ ವ್ಯಕ್ತಿಗಳು ಬಂದು ಕೂತ್ರೆ ಅಂತ ಒಂದು ಲೈನ್ ಅನ್ನು ಅಂಡರ್ಲೈನ್ ಮಾಡಿದ್ರು. ಅಲ್ಲಿ ಬಂದಂತಹ ಜೀವ ಯಾರು, ಅಲ್ಲಿ ಬಂದಂತಹ ನಮ್ಮ ಪಾಲನ ದೇವ್ರು ಯಾರು ಅಂತಂದ್ರೆ ಇಟ್ ವಾಸ್ ಟಿ.ಎಸ್. ನಾಗಭರಣ ಸರ್, ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಅಂಡ್ ರೆಪ್ಯೂಟೆಡ್ ಅಂಡ್ ಹೈಲಿ ಸಿನಿಮಾ ಬಗ್ಗೆ ಏನೇ ಕೇಳಿದ್ರು ಎಲ್ಲರಿಗೂ ಪಾಠವನ್ನ ಮಾಡುವಂತಹ ಜಾಗದಲ್ಲಿರ್ತಕ್ಕಂತಹ ವ್ಯಕ್ತಿ. ಅವ್ರು ಬಂದು ಸಿನಿಮಾವನ್ನ ನೋಡ್ತಾರೆ. ಸಿನಿಮಾವನ್ನ ನೋಡಿದಾಗ ಆತನಿಗೆ ಒಂದಷ್ಟು ಅನ್ಸತ್ತೆ, ಇವ್ರಿಗೆ ಇಷ್ಟು ಏನ್ ಸಿನಿಮಾನೇ ಬಿಟ್ಬಿಡ್ಬೇಕು ಅಂತಿತ್ತಲ್ಲ, ಅದ್ರಲ್ಲಿ ಆತನಿಗೆ ಒಂದಿಷ್ಟು ಅನ್ಸತ್ತೆ. ನಮ್ಮನ್ನ ಒಳಗೆ ಕರೀತಾರೆ, ನಾವಿಬ್ರು ಒಳಗೆ ಹೋಗಿ ಕೂತ್ಕೋತೇವೆ. ಅವ್ರು ನೋಡಿರೋದಕ್ಕೂ ನಾನು ನೋಡಿರೋದಕ್ಕೂ ಒಂದಷ್ಟು ಟ್ಯಾಲಿ ಮಾಡಿದಾಗ ಒಂದಿಷ್ಟು ವಿಷಯಗಳನ್ನ ನೀವು ತಿದ್ಕೋಬೇಕಾಗತ್ತೆ ಅಂದಾಗ ಈಗ ನಾವು ಮಾತಾಡೋದಕ್ಕೆ ಈಸಿ ಆಗುತ್ತೆ. ಯಾಕೆಂದ್ರೆ ಈತ ಸಿನಿಮಾ ಗೊತ್ತಿರುವಂತಹ ವ್ಯಕ್ತಿ. ಸೊ ಆತನಿಗೆ ನಾವು ಹೇಳ್ಬೇಕಾದ್ರೆ ಈಗ ಏನಾಗುತ್ತೆ, ಏಕಾಏಕಿ ಇದನ್ನ ತೆಗೆದುಬಿಡಿ ಅಂತಂದ್ರೆ ಹಿಂದಿನ ದೃಶ್ಯಕ್ಕೂ ಮುಂದಿನ ದೃಶ್ಯಕ್ಕೂ ಎಲ್ಲಿಗೆ ತಂದು ನಾವು ಅದನ್ನ ಎಡಿಟ್ ಮಾಡಿ ಜಾಯಿನ್ ಮಾಡೋಣ. ಆ ಮಧ್ಯದ ಸೀನು ಬಹಳಷ್ಟು ಮುಖ್ಯ ಆಗಿರುತ್ತೆ. ಅದನ್ನ ಯೋಚಿಸದೆ ಇಲ್ಲ ಕಿತಾಕಿ ಅಂತ ಹೇಳಿದ್ನಲ್ಲ, ಕಿತಾಕ್ಬಿಡಿ ಅಂತಂದ್ರೆ ಮಗುನ ನೀವು ಊನ ಮಾಡ್ತಾ ಇದ್ದೀರಾ.
ಅಂಗಾಂಗಗಳನ್ನ ಕತ್ತರಿಸ್ಬಿಟ್ಟು ಏನೋ ಮಾಡ್ಬಿಟ್ಟು ಮಗು ನೀಚೆ ತೆಗೀರಿ ಅಂದ್ರೆ ಅದು ಮಗು ಅಲ್ಲ, ಅದು ಸತ್ತೋಗಿರೋ ಹೆಣ. ಅದು ಅದನ್ನ ಹೆಂಗೆ ನಾವು ಸಾಯಿಸೋಣ ನಮ್ಮ ಮಗುನ? ಸೊ ಈಗ ನಾಗಭರಣ ಬಂದಾಗ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಬಂದ್ರು. ಅದಕ್ಕೆ ಅಣ್ಣನೂ ಕೂತ್ಕೊಂಡು ಒಂದಷ್ಟು ಕನ್ವಿನ್ಸ್ ಮಾಡಿದ್ರು. ಆಸ್ ಎ ಟೆಕ್ನಿಷಿಯನ್ ನಾನು ಕೂತ್ಕೊಂಡು ಮಾತಾಡಿ ಎಲ್ಲವನ್ನೂ ಆದ್ಮೇಲೆ ಒಂದು ಇತ್ಯರ್ಥಕ್ಕೆ ಬಂದು ಇದನ್ನ ಮಾಡ್ಕೊಡಿ, ಇದು ಚೆನ್ನಾಗಿರತ್ತೆ, ನಾನು ಸಿನಿಮಾಗೆ ಯಾವುದೇ ರೀತಿಯಾದ ಮೋಸವನ್ನ ಮಾಡಿಲ್ಲ ಅನ್ನೋ ಒಂದು ಸಾಲನ್ನು ಉಪಯೋಗಿಸ್ತಾರೋ. ಮೋಸ ಆಗ್ಬಾರ್ದು, ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಆಗತ್ತೆ, ನೀವು ತೆಗೆದುಕೊಂಡು ಹೋಗಿ ಇದನ್ನ ಅಂತ ಹೇಳಿದ್ಮೇಲೆ ವಿ ಅಕ್ಸೆಪ್ಟೆಡ್ ದಟ್. ನಮ್ಗೆ ಇಷ್ಟೆಲ್ಲ ನೀವೇ ಮಾಡ್ಬಿಟ್ಟಿದ್ರೆ ಕೆಳಗಿನ ಒಂದು ಇದರ್ನಲ್ಲೇ ನಮಗೆ ಸೆನ್ಸಾರ್ ಆಗೋಗಿರೋದು. ನಾ ಏನ್ ಮಾಡಕ್ಕಾಗಲ್ಲ. ನಮ್ಮ ಸಿನಿಮಾ ಕೂಡ ಇದಿಷ್ಟು ಗಲಾಟೆಗಳನ್ನ ಮಾಡ್ಕೊಂಡೆ ಸರ್ಟಿಫಿಕೇಟ್ ತಗೋಬೇಕು. ಅದು ಕೆಲವ್ರು ಇರುತ್ತೆ, ಮಗು ಈಚೆ ಬಂದಿದ ತಕ್ಷಣ ಒಂದು ಹೆಸರು ತಗೋಬೇಕಾದ್ರೆ ಬೇರೆ ತರದ್ರೆಲ್ಲ ಆಗತ್ತೆ. ಆ ತರದಲ್ಲಿ ನಮ್ಮ ಸಿನಿಮಾ ತಗೋಬೇಕು ಅಂತ ಆಸೆ ಪಟ್ಟಿತ್ತೋ ಏನೋ, ಆ ನಿಟ್ಟಿನಲ್ಲಿ ಹೋದ್ವಿ. ಬಟ್ ಎಲ್ಲೋ ಬೇಸರ ಏನು ಅಂತಂದ್ರೆ ಆ ಒಂದು ಜಾಗಕ್ಕೆ ಬಂದು ಕೂರುವಂತಹ ವ್ಯಕ್ತಿಗಳೇನಿದ್ದಾರೆ ಅವ್ರಿಗೆ ಯಾವ್ದು ಬೇಸಿಕ್ ಎಜುಕೇಶನ್ ಅನ್ನೋದು ಇಲ್ಲವೇ ಇಲ್ಲ. ಆಮೇಲೆ ಗೊತ್ತಾಯ್ತು, ಯಾರೋ ಒಬ್ರು ಬಜರಂಗ ದಳದಿಂದ ಏನೋ ಬರ್ತಾರಂತೆ, ಯಾರೋ ಒಬ್ರು ಇನ್ನೇನೋ ಕಡೆಯಿಂದ ಬರ್ತಾರಂತೆ, ಮತ್ತೊಂದ್ ಕಡೆಯಿಂದ ಬರ್ತಾರಂತೆ. ನೀವೆಲ್ಲ ಬನ್ನಿ, ನಾನು ಬೇಡ ಅಂತ ಹೇಳಲ್ಲ. ಸಿನಿಮಾವನ್ನ ಅರ್ಥ ಮಾಡ್ಕೊಂಡ್ ಬಂದು ಕೂತಾಗ ಬೇರೆ ತರ ಇರುತ್ತೆ. ಮನೆಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋದು ಬೇರೆ, ಒಂದು ಸೆನ್ಸಾರ್ ಮಾಡ್ಬೇಕಾದ್ರೆ ನೋಡೋ ಸಿನಿಮಾ ಬೇರೆ. ಒಂದು ಸಿನಿಮಾ ಮಾಡದೆ ಕೂತ್ಕೊಂಡು ನೋಡ್ಕೊಂಡು ನಾನು ಸೆನ್ಸಾರ್ ಸರ್ಟಿಫಿಕೇಟ್ ಕೊಡ್ತೀನಿ ಅನ್ನೋದು ಇದು ಬಹಳ ತಪ್ಪಾಗುತ್ತೆ. ಇದು ಆಯ್ತಾ, ಏನೋ ಒಂದು ಸಿನಿಮಾದ ಬಗ್ಗೆ ಗೊತ್ತಿದ್ಕೊಂಡು ಎಷ್ಟೋ ಸಿನಿಮಾಗಳು ಅಲ್ಲೇ ಚಿಂಟೋಗ್ಬಿಟ್ರೆ ಮುಂದೆ ಜನಕ್ಕೇನ್ ಕೊಡೋದಿರತ್ತೆ? ಸತ್ಯವನ್ನೇ ಹೇಳ್ಬಿಡಿ ಅಂತಾರ ಅವ್ರಷ್ಟೇ. ಅವಾಗ ಈಗ ಅನ್ಸತ್ತೆ ನೀವ್ ಹೇಳ್ದಂಗೆ ಒಂದು ಕಾಮಿಡಿ ಪಿಕ್ಚರು, ಒಂದು ಅಳು ಪಿಕ್ಚರು, ಒಂದು ಲವ್ ಪಿಕ್ಚರು ಮಾಡ್ತಾ ಹೋಗ್ತಾ ಇದ್ರೆ ಸತ್ಯನ ನಮ್ಮ ಸಮಾಜದಲ್ಲಿ ಒಪ್ಕೊಂಡಿದೀವಿ ನಾವು. ಫಾರ್ ಎಕ್ಸಾಂಪಲ್ ಈ ಸಿನಿಮಾದಲ್ಲಿ ಅವ್ರು ಹೇಳ್ತಾರೆ ಯಾವುದೋ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂದ್ರೆ ಅದನ್ನೇನು ತೋರಿಸ್ಬೇಕು ಅಂತಂದ್ರೆ ಬ್ಯಾಂಡಿಟ್ ಕ್ವೀನ್ ಅಂತ ಸಿನಿಮಾ ಬಂತು, ಹೆಣ್ಣಿಗೆ ಅನ್ಯಾಯ ಆಗಿದ್ದೆ ಬಿಟ್ರು ತಾನೆ. ಆ ಪ್ರಶ್ನೆ ಕೇಳಿದ್ರೆ ನಾವು ಅದನ್ನ ನೋಡಿಲ್ಲ ಅಂತಂತಾರೆ. ಬ್ಯಾಂಡಿಟ್ ಕ್ವೀನ್ ಅನ್ನೋದೇ ಕೇಳಿಲ್ಲ ನೋಡಿಲ್ಲ ಅಂದ್ರೆ ಆಬ್ವಿಯಸ್ಲಿ ಎಲ್ಲರೂ ಏನಕ್ಕೆ? ಸೊ ನಾನು ಹೇಳ್ತಾ ಇರೋದು ಅದನ್ನ ತೋರಿಸ್ಬೋದ್ರೆ ಅವ್ರು ತೋರಿಸಿದ್ರು ತಾನೆ ಅಂತ ಬ್ಯಾಂಡಿಟ್ ಕ್ವೀನ್ಗೆ. ನಾವು ಕೊಟ್ಟಿದ್ದೇನು ಶಿಕ್ಷೆ ಅಂತೂ ಕೊಡಲಿಲ್ಲ, ನಾವು ಜುಡಿಷಿಯರಿಯಲ್ಲಿ ಏನೂ ಶಿಕ್ಷೆ ಆಗಿಲ್ಲ. MP ಆಗಿ ಬಂದ್ರು ತಾನೇ ಅಮ್ಮ, ನಾವು ಆ ಥರದನ್ನು ತೋರಿಸ್ತೀವಲ್ಲ ಇಲ್ಲಿ. ಅಲ್ಲೂ ಕೂಡ ಒಂದು ಹೆಣ್ಣಿಗೆ ಅನ್ಯಾಯ ಆಗಿತ್ತು, ಅಮ್ಮ ಸೇಡ್ ತೀರಿಸ್ಕೊಂಡಿದ್ರು. ಓಕೆ, ಇಲ್ಲಿ ನಾವು ಅದನ್ನೇ ನಮ್ಗೆ ಆ ಥರದಲ್ಲಿ ಒಂದು ಘಟನೆ ನಡೆದಿರೋದ್ರಿಂದ ಮಾಡಿದ್ರೆ ಅದೆಲ್ಲ ತೋರಿಸ್ಬಾರ್ದು. ನೀವು ಹೋದರೆ ನಾನು ಕಪಾಳ ಕೊಡ್ದ ಕೆಂಪಗಾಗಬಾರ್ದು, ನಾನೇನು ಮಾಡಲಿ? ಅದು ಕೆಂಪು ಆಗುತ್ತದು ಅಲ್ವಾ? ಮೈಯಲ್ಲಿ ರಕ್ತ ಇರೋರಿಗೆ ಕೆಂಪು ಆಗೇ ಆಗುತ್ತದೆ. ಕೆಂಪು ಆಗಿದೆ ತೋರಿಸ್ಬೇಡ್ರಿ ಅಂತಂದ್ರೆ